ನಿಮ್ಮದು ಬಾಡಿಗೆ ಲಾಕ್ ಆಗ್ತಿದೆನಾ, ನಿಮ್ಮದು ಫೈರ್ ಮೇಲೆ ಹೋಗ್ತಿದೆನಾ, ನಿಮ್ಮದು ಈ ಥರ ಹೆಡ್ ಶಾಟ್ ಬೀಳಬೇಕಾ? ಸೊ ಆಗಿದ್ರೆ ಬನ್ನಿ ಈ ವಿಡಿಯೋ ನಿಮ್ಗೆ. ವೆಲ್ಕಮ್ ಟು ಮೈ ಸೀರೀಸ್ ಬಿಕಮಿಂಗ್ ಪ್ರೋ ಪ್ಲೇಯರ್ ಇನ್ ಜಸ್ಟ್ 10 ವಿಡಿಯೋಸ್. ಸೊ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು, ಅದನ್ನು ನೋಡ್ಕೊಂಡು ಅದ್ರಲ್ಲಿ ಪರ್ಫೆಕ್ಟ್ ಆಗಿ ಈ ವಿಡಿಯೋಕ್ಕೆ ಬನ್ನಿ, ಓಕೆನಾ. ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಸೆನ್ಸಿಟಿವಿಟಿ ಬಗ್ಗೆ ಕಲಿಯೋಣ, ಓಕೆನಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮೈಂಡಲ್ಲಿ ಸೆನ್ಸಿಟಿವಿಟಿ ಬಗ್ಗೆ ಏನೇನು ತಿಳ್ಕೊಂಡಿರೋ ಇನ್ಫಾರ್ಮೇಷನ್ ಅದೆಲ್ಲನೂ ಡಿಲೀಟ್ ಮಾಡಿ, ಮತ್ತೆ DPI ಕೂಡ ಡಿಫಾಲ್ಟ್ ಮಾಡಿ, ಇಲ್ಲಾಂದ್ರೆ ಆಫ್ ಮಾಡಿ, ಓಕೆನಾ. ಈಗ ನೋಡಿ, ಫ್ರೀ ಫೈರ್ ಓಪನ್ ಮಾಡಿ ಜನರಲ್ ಸೆನ್ಸಿಟಿವಿಟಿ ಅಷ್ಟೇ ಇಂಪಾರ್ಟೆಂಟ್ ಅಂತ ನಾವು ಓದಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರೂಫ್ ಕೂಡ ತೋರಿಸಿದ್ದೀನಿ. ಇದನ್ನ 50ಗೆ ಕನೆಕ್ಟ್ ಮಾಡಿ, ಓಕೆನಾ. 50ಗೆ ಇಟ್ಟು ಟ್ಯಾಪ್ ಗನ್ ತಗೊಂಡು 3 ಬುಲೆಟ್ಸ್ ಫೈರ್ ಮಾಡಿ. ಅಂದ್ರೆ ಈಗ ಡ್ರ್ಯಾಗ್ ಮಾಡಿದ್ಕೊಳ್ಳಿ ಅಲ್ಲೇ ಹೋಲ್ಡ್ ಮಾಡಿ ಇಟ್ಕೋಬೇಕು 3 ಬುಲೆಟ್ಸ್ ಮಟ್ಟ, ಓಕೆನಾ. ಈಗ ನಂದು ಕನೆಕ್ಟ್ ಆಗಲಿಲ್ಲ, ಸೊ ಅದಕ್ಕೆ ನಾನು 10 ಇನ್ಕ್ರೀಸ್ ಮಾಡ್ಕೊಂತೀನಿ, ಓಕೆನಾ. ನಿಮ್ದು 3 ಬುಲೆಟ್ ಅಲ್ಲಿ 1 ಬುಲೆಟ್ ಕನೆಕ್ಟ್ ಆಗಿಲ್ಲ ಅಂದ್ರೆ 10 ಇನ್ಕ್ರೀಸ್ ಮಾಡಬೇಕು. 3 ಬುಲೆಟ್ ಅಲ್ಲಿ 1 ಕನೆಕ್ಟ್ ಆಯ್ತು ಅಂದ್ರೆ 5 ಇನ್ಕ್ರೀಸ್ ಮಾಡ್ಕೊಂತ ಪರ್ಫೆಕ್ಟ್ ಮಾಡ್ಕೊಂತ ಹೋಗ್ಬೇಕು, ಓಕೆನಾ. ಈಗ ನಂದು 1 ಕನೆಕ್ಟ್ ಆಗ್ತಿಲ್ಲ, ಸೊ ಅದಕ್ಕೆ ನಾನು 10 ಇನ್ಕ್ರೀಸ್ ಮಾಡ್ಕೊಂತ ಹೊಂಟೀನಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗಿನಿ, ಫಾಸ್ಟ್ ಫಾರ್ವರ್ಡ್ ಆಗಿ ತೋರಿಸ್ತಿದ್ದೀನಿ, ಓಕೆನಾ. ಈಗ ನೋಡಿ ಈ ಪೀಕಲ್ಲಿ ನಂದು 3 ಬುಲೆಟ್ ಅಲ್ಲಿ 1 ಬುಲೆಟ್ ಕನೆಕ್ಟ್ ಆಗ್ತಿದೆ. ಸೊ ಕನೆಕ್ಟ್ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಈಗ ಕನೆಕ್ಟ್ ಆಗ್ತಿದೆ, ಓಕೆನಾ. ಈಗ ಕನೆಕ್ಟ್ ಆದ್ಮೇಲೆ ನೀವು 9 ಬುಲೆಟ್ಸ್ನ ಫೈರ್ ಮಾಡಬೇಕು. 9 ಬುಲೆಟ್ ಅಲ್ಲಿ 6 ಬುಲೆಟ್ ಅಂತ ಕನೆಕ್ಟ್ ಆಗ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಇಲ್ಲ ಅಂದ್ರೆ 6 ಮೇಲೆ ಕನೆಕ್ಟ್ ಆಗ ಮಾಡ್ಬೇಕು. ಇಲ್ಲಿ ನೋಡಿ, ನಾನು 9 ಬುಲೆಟ್ ಫೈರ್ ಮಾಡ್ತೀನಿ. ಈಗ ನೋಡಿ, ಓಕೆ, 2 ಕನೆಕ್ಟ್ ಆಯ್ತು, ಆ್ಯಂಡ್ ನೆಕ್ಸ್ಟು ಕನೆಕ್ಟ್ ಆಗಲಿಲ್ಲ, ಆ್ಯಂಡ್ ನೆಕ್ಸ್ಟು ಮತ್ತೆ 2 ಕನೆಕ್ಟ್ ಆಯಿತು, ಓಕೆನಾ. 4 ಬುಲೆಟ್ ನಂದು ಕನೆಕ್ಟ್ ಆಯಿತು. ನಾನೇನು ಹೇಳಿದ್ದೀನಿ ನಿಮಗೆ, 6 ಮೇಲೆ ಕನೆಕ್ಟ್ ಆಗಬೇಕಂತ ಹೇಳಿನಿ, ಇಲ್ಲ 6 ಆದರೂ ಕನೆಕ್ಟ್ ಆಗಬೇಕಂತ ಹೇಳಿನಿ, ಓಕೆನಾ. ಸೊ ನಾನು ಮತ್ತೆ 5 ಇನ್ಕ್ರೀಸ್ ಮಾಡಿದ್ದೆ, ಮತ್ತೆ ನೋಡೋಣ. ಓಕೆ, 3 ಬುಲೆಟ್ ಹೊಡೆದೆ ನಾನು ಎಕ್ಸಾಂಪಲ್ಗೆ, ಓಕೆ ಕನೆಕ್ಟ್ ಆಗ್ತಿದೆ. ಆ್ಯಂಡ್ ಮತ್ತೆ ಈಗ 9 ಬುಲೆಟ್ಸ್ ನೋಡಿ, 3 ಬುಲೆಟ್ಸ್ ಕನೆಕ್ಟ್ ಆಯಿತು, ಓಕೆ. ಈಗ ನೆಕ್ಸ್ಟು ಓಕೆ ಕನೆಕ್ಟ್ ಆಗಲಿಲ್ಲ, ಆ್ಯಂಡ್ ನೆಕ್ಸ್ಟು ಓಕೆ 1 ಕನೆಕ್ಟ್ ಆಯಿತು, 4 ಕನೆಕ್ಟ್ ಆಯಿತು. ಸೊ ಇದು ನಂದು ಪರ್ಫೆಕ್ಟ್ ಆಗಲಿಲ್ಲ. ನಾನೇನಂದರೆ 6 ಮೇಲೆ, ಅದಕ್ಕೆ ನಾನು ಇನ್ನೂ 5 ಇನ್ಕ್ರೀಸ್ ಮಾಡ್ತಿದ್ದೀನಿ, ಓಕೆನಾ. ಈಗ ಇನ್ನೂ 5 ಇನ್ಕ್ರೀಸ್ ಮಾಡಿದ ಕೂಡ ಮತ್ತೆ ನೋಡೋಣ. 3 ಬುಲೆಟ್ಸ್ ಹೊಡೆದು ಓಕೆ ಕನೆಕ್ಟ್ ಆಗ್ತಿದೆ, ಆ್ಯಂಡ್ ಈಗ ಮತ್ತೆ 9 ಬುಲೆಟ್ಸು, ಓಕೆ 1 ಕನೆಕ್ಟ್ ಆಯಿತು, ಇಲ್ಲಿ 3 ಕನೆಕ್ಟ್ ಆಯಿತು, ಆ್ಯಂಡ್ 4 5 6 ನೋಡಿ 6 ಬುಲೆಟ್ಸ್ ಕನೆಕ್ಟ್ ಆಯಿತು ನಂದು, ಓಕೆ ಫ್ರೆಂಡ್ಸ್. ನಿಮ್ದು ಕೂಡ 6 ಬುಲೆಟ್ ಕನೆಕ್ಟ್ ಆಯ್ತು ಅಂದರೆ ನೀವು 3 ಟೈಮ್ಸ್ ರಿಪಿಟೇಷನ್ ಮಾಡಬೇಕು 9 ಬುಲೆಟ್ಸಿಂದ. 9 ಬುಲೆಟ್ಸಲ್ಲಿ 6 ಬುಲೆಟ್ ಕನೆಕ್ಟ್ ಆಯ್ತು ಅಂದರೆ ಮುಗಿದೇ ಹೋಯಿತು. ಮತ್ತೆ ಮಿಡ್ ರೇಂಜಿಗೆ ಬಂದು UMPಯಲ್ಲಿ, ಮತ್ತೆ ಕ್ಲೋಸ್ ರೇಂಜಿಗೆ ಬಂದು ಶಾರ್ಟ್ ಗನ್ನಲ್ಲಿ ಟ್ರೈ ಮಾಡೋಕೆ, ಓಕೆನಾ. ಇನ್ ಕೇಸ್ ನಿಮ್ಮದು 200 ಮಾಡಿದ್ರು ಕೂಡ ನಂದು ಹೆಡ್ಗೆ ಕನೆಕ್ಟ್ ಆಗ್ತಿಲ್ಲ ಅಂದರೆ 450 ಮೇಲೆ DPI ಯೂಸ್ ಮಾಡಲಿ, ಓಕೆನಾ. ಓಕೆ, ನೀವು 450 DPI ಯೂಸ್ ಮಾಡಿದ ಕೂಡ ನಾ ಏನು ಪ್ರೊಸೆಸ್ ಹೇಳಿದ್ರೆ ಅದನ್ನೇ ಫಾಲೋ ಮಾಡಬೇಕು. ಸೊ ಈಗ DPI ಆಪ್ಷನ್ ಎಲ್ಲಿ ಇರುತ್ತೆ ಅಂದರೆ ಡೆವಲಪರ್ ಆಪ್ಷನ್ದಲ್ಲಿ ಇರುತ್ತೆ, ಅದು DPI ಅಂತ ಇರಂಗಿಲ್ಲ, ಸ್ಮಾಲೆಸ್ಟ್ ಬಿಡ್ತಿಲ್ಲ ಮಿನಿಮಮ್ ಬಿಡುತ್ತೆ ಅಂತ ಇರುತ್ತೆ, ಓಕೆನಾ. ಇದು 90% ಸೆನ್ಸಿಟಿವಿಟಿ ಬಗ್ಗೆ ಆಯ್ತು. ಇನ್ನು 10% ನಿಮ್ಮ ಡ್ರ್ಯಾಗಿಂಗ್ ಫೈರ್ ಬಟನ್ ಸೈಜ್ ರೋಲ್ ಪ್ಲೇ ಮಾಡುತ್ತೆ, ಓಕೆನಾ. ಅದು ಮುಂದಿನ ಸೀರೀಸ್ ವಿಡಿಯೋದಲ್ಲಿ ಬರುತ್ತೆ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, DM ಮಾಡಿ.